ಭಾರತೀಯ ಜನತಾ ಪಾರ್ಟಿಯ ಬೀದರ್ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಹಾಲಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರನ್ನು ಪುನರ್ ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಸೋಮನಾಥ್ ಪಾಟೀಲ್ ಅವರನ್ನು ಅಭಿಮಾನಿಗಳು ಶುಭ ಹಾರೈಸಿದರು. ಇಂದು ಬೀದರ್ ನಗರದ ನೌಬಾದ್ನಲ್ಲಿರುವ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ನಡೆದ ಘೋಷಣಾ ಪ್ರಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಬೀದರ್ ಜಿಲ್ಲಾ ಬಿಜೆಪಿ ಸಹ ಚುನಾವಣಾಧಿಕಾರಿಗಳಾದ ಶಿವರಾಜ್ ಗಂಡ್ಗೆ ಅವರು ಮಾತನಾಡುತ್ತಾ, ನಮ್ಮ ಪಕ್ಷದಲ್ಲಿ ಮಂಡಲ್ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗುವುದು. ಸೋಮನಾಥ್ ಅವರು ಅಧ್ಯಕ್ಷರನ್ನಾಗಿ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಿಲ್ಲೆಯಾದ್ಯಂತ ಸಂಚರಿಸಿ ಪಕ್ಷವನ್ನು ಸಂಘಟಿಸುತ್ತಿದ್ದಾರೆ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಜನರು ನಾಮಪತ್ರ ಸಲ್ಲಿಸಿದ್ರು. ಆದರೆ ಕಾರ್ಯಕರ್ತರ ಅಭಿಪ್ರಾಯದಂತೆ ಸೋಮನಾಥ್ ಪಾಟೀಲ್ ಅವರನ್ನು ಎರಡನೆಯ ಬಾರಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದರು. ಇವತ್ತು ಕಳೆದ ಒಂದು ವರ್ಷದಿಂದ ನಾನು ಮಾಡಿದಂಥ ಕೆಲಸ, ನಮ್ಮ ಕಾರ್ಯಕರ್ತರ ಸಹಕಾರ, ನಮ್ಮ ಪದಾಧಿಕಾರಿಗಳ ಸಹಕಾರ, ಅವರೆಲ್ಲ ಇದರಿಂದ ಇಡೀ ರಾಜ್ಯದಲ್ಲಿಯೇ ಇವತ್ತು ಬೀದರ್ ಜಿಲ್ಲೆ ಸಂಘಟನೆಯಲ್ಲಿ ನಂಬರ್ 1 ಇದೆ. ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ಬೀದರ್ ಜಿಲ್ಲೆ ನಂಬರ್ 1 ಇದೆ. ಅದನ್ನು ಪರಿಗಣಿಸಿ ಇವತ್ತು ರಾಜ್ಯದ ಅಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳು, ನಮ್ಮ ರಾಜ್ಯದ ಹಿರಿಯ ನಾಯಕರು ನನ್ನ ಮೇಲೆ ಭರವಸೆ ಮಾಡಿ ಎರಡನೇ ಅವಧಿಗೆ ನನಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ರಾಜ್ಯದ ಎಲ್ಲ ನಾಯಕರಿಗೂ, ನಮ್ಮ ಜಿಲ್ಲೆಯ ನಾಯಕರಿಗೂ, ನಮ್ಮ ಎಲ್ಲ ಮಂಡಲನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಧನ್ಯವಾದವನ್ನು ತಿಳಿಸಿ सोमनाथ पाटिल जी